ಪುನರಚನೆ ಆಗ್ಬೇಕಾದ್ರೆ ರೂಪ ಅವರಿಗೆ ಅವಕಾಶ ಸಿಗುತ್ತಾ ಸರ್? ಒಂದೇ ಕುಟುಂಬ ಇಬ್ಬರು ಹಿರಿಯನ್ನ ಬರುತ್ತಾ? ಎರಡು ನೀವೇ ಹೇಳಿದ್ರಿ, ನಾನು ಒಳ್ಳಿಪಾರ முகாரின் பக்கம் திரும்ப இப்படி திரும்ப அப்படி நில்லு, அப்படி நில்லு. పొద్దునే చెప్పి ನಮಸ್ಕಾರ ಸರ್. प्रवक्ष्यामि आचार्यस्य महात्मनः परिकानसस्य देवऋषे स्तोत्रपाठपदं परम् यः पठे शृणुया नित्यं भक्तिश्रद्धासमन्वितः इह लोके सुखं भवत्वा सिकाति परमां गतिम् देवराजया पात्रं देवक्तादिगुणार्णवं वृद्धादिमुनिर्मान्यं वन्दे श्रीविकनोर्णवम् श्रीलक्ष्मीवल्लभारम्भां विकनामनिमध्यमाम् अस्मदाचार्यपर्यन्तां वन्दे गुरुपरम्पराम् श्रौतस्मार्तादिकं कर्मा निखिलं येन सूत्रितं तस्मै समस्तवेदार्थ विकनसे नमः। कालमृत्युफलं सर्वव्याधिनिवारणं समस्तदुरितापशमनं श्रीप्रसन्नलक्ष्मी वेङ्कटेश्वरपादोदकं पावनं शुभं शालिग्रामशिलाहारे पापहारे विशेषतः आजन्मृतपापानां प्रायश्चित्तं दिने दिने शरीरे जर्जरे भूते व्याधिग्रस्ते कळेवरे अमृतं जान्यते तोयं वैद्यो नारायणो हरिः। ओम द्रविणोद द्रविणसस्तरस्य द्रविणोद सनरस्य प्रियगुं सत द्रविणोद वीरवते वषण्णो द्रविणोदारासते दीर्घमायुः नवो नव भवति जायमानोन्नां केतुर्हसामेत्यग्रे वागं देवेभ्यो विददाज्ञायन् प्रचन्द्रमास्त्रिदीर्घमायुः। श्रीर्वक्षस्वमायुष्यमारोग्यमावीदिश शोभावान् महीयते धान्यं धनं पशुं बहुकीर्तिरापं शतसंवत्सरं दीर्घमायुः। हृद्यास्म हव्ये नमसा वसद्या मित्रं देवं मित्रं श्रीपूर्णिला समेत श्री प्रसन्न लक्ष्मी वेंकटेश्वर स्वामी देवता अनुग्रह प्रसाद सिद्धिरस्तु। ओम ध्रुवं देवावरणो शतमानं भवति पुरुषः पुरुषहृतेन्द्रिय आयुष्येवेन्द्रिये प्रतिष्ठति। ಕೆಜಿಎಫ್ ತಾಲೂಕಲ್ಲಿ 13 ವರ್ಷ ಜನಕ್ಕೆ ಇವತ್ತು ಚೀಟಿ ಇಲ್ಲ, ಫಲಾನುಭವಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ದಿನ ವೆಂಕಟೇಶ್ವರ ಸ್ವಾಮಿ ಮುಂದಿನ ದೇವಿ ಮತ್ತು ಲಕ್ಷ್ಮೀ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿ ಪೂಜೆ ಮಾಡಿದ್ದೀವಿ. ಈ ವರ್ಷ ಸ್ವಲ್ಪ ಅಭಾವ ಕಾಣಿಸ್ತಾ ಇದೆ. ಒಳ್ಳೆ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿ ಆಗಲಿ ಅಂತ ಆ ದೇವರನ್ನ ಪ್ರಾರ್ಥನೆ ಮಾಡಿದ್ದೀನಿ. ನಾಳೆ ಗುಲ್ಬರ್ಗಾದಲ್ಲಿ
ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಅಭಾವ ಪರಿಹಾರಕ್ಕೆ ಏನ್ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ರೂಪಿಸಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್ ಇರೋದ್ರಿಂದ ಇವತ್ತು ಸಾಯಂಕಾಲ ಅಲ್ಲಿ ಸೇರ್ಬೇಕಾಗಿದೆ. ಈ ವರ್ಷ ಸ್ವಲ್ಪ ಅಭಾವದ ಸೂಚನೆಗಳು ಕಂಡಿದೆ. ಅದಕ್ಕೆ ಮುಂಜಾಗ್ರತೆಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಕಾರ್ಯಕ್ರಮ ಹೊರಡಿಸಿದೆ. ಮಂಗಳೂರು ಮತ್ತು ಸ್ವಲ್ಪ ಮಟ್ಟಿಗೆ ಹುಬ್ಬಳ್ಳಿ ಬೆಳಗಾಂ ಕಡೆ ಮಳೆ ಆಗಿದೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ. ಬಿತ್ತನೆಗಳಾಗಬೇಕಾಯ್ತು, ಬಿತ್ತನೆಗಳಾಗಿಲ್ಲ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ತೆಗೆದುಕೊಂಡಿದ್ದೀವಿ. ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಳ್ಳೆ ಮಳೆ ಬರಲಿ, ಜನ ಸಮೃದ್ಧಿ ಆಗಲಿ, ಬೆಳೆ ಆಗಲಿ ಅಂತೇಳಿ. ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಶ್ರೀಧರ್ ಪಿಳ್ಳೆ ಅವರು ನನ್ನ ಜೊತೆಯಲ್ಲಿ ಇದ್ರು, ಸಹಕಾರ ಕೊಟ್ಟರು. ಆ ದಿನ ಅವರು ಸ್ವರ್ಗಸ್ಥರಾದ ದಿನ ನಾನು ಬರಕ್ಕೆ ಅನಾನುಕೂಲ ಆಯ್ತು. ಅದರಿಂದ ಇವತ್ತು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಹೋಗೋಣ ಅಂತ ಬಂದಿದ್ದೀನಿ. ಆ ಸಾಂತ್ವನ ಹೇಳಿ ಮತ್ತೆ ನಾನು ನೇರವಾಗಿ ಗುಲ್ಬರ್ಗ ಹೋಗ್ಬೇಕಾಗಿದೆ. ನೀವು ಪಡಿತರ ವಿಷಯದಲ್ಲಿ ಮೂರ್ತಿ ಕೇಳಿದ್ದೀರಿ. ನಾವು ಸರಿಯಾಗಂತ ರೀತಿಯಲ್ಲಿ ಈಗ ಬಿಲೋ ಪಾವರ್ಟಿ ಲೈನ್ ಇರೋರು ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದ್ದೆ. ಸುಮಾರು 13 ರಿಂದ 14 ಲಕ್ಷ APL ನವರು BPL ನಲ್ಲಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ 70% ಕೊಡ್ತಾ ಇದ್ದೀವಿ ಇಡೀ ಇರುವ ಜನಸಂಖ್ಯೆ. ಅಂದ್ರೆ 6.5 ಕೋಟಿ ಇದ್ರೆ 4,50,00,000 ಜನಕ್ಕೆ ಈ ಪಡಿತರ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ, APL ಅವರು ಏನು BPL ಅಲ್ಲಿ ಇದ್ರಿ ಅವರೆಲ್ಲ APL ಬನ್ನಿ. ಇನ್ನೂ ಕೆಲವರು ಬಡವರಿಗೆ ನಾವು ಪಡಿತರ ಚೀಟಿ ಕೊಡ್ಬೇಕಾಗಿದೆ, ಕಾಯ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಆ APL ಅವರು NBPL ಇದ್ದಾರೆ ಅವರಿಗೆ ನಾನು ಮನವಿಯನ್ನು ಮಾಡಿ. ಕೇಂದ್ರ ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡಿ 7.5 ಲಕ್ಷ ಕಾರ್ಡ್ ಅನ್ನ ರದ್ದು ಮಾಡಿದೆ. ಅದನ್ನ ಕೂಡ ಈಗ ನಾವು ಲೆಕ್ಕಾಚಾರ ಮಾಡಿದ್ದು ಸುಮಾರು 14 ಲಕ್ಷ ಕಾರ್ಡ್ ಇದೆ, ನಾವಿನ್ನೂ ರದ್ದು ಮಾಡಿಲ್ಲ. ನಾನು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ತಾವೆಲ್ಲ ಕೂಡ ಬಡವರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾವು APL ಬರಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಗೊಂದಲ ಯಾವ ನಿವಾರಣೆ ಆಗುತ್ತೆ? ಏನ್ ಗೊತ್ತಿಲ್ಲ, ದಿನ ತಾಲೂಕು ಮುಂದೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಏನಾಗ್ಬೇಕಾಗಿದೆ ಇದೆ ಸರ್, ಕಾರ್ಡ್ಗಳು ಆಗ್ತಾ ಇಲ್ಲ. ಕಾರ್ಡು ಯಾರು ಅಲ್ಲಪ್ಪ, ನಾನೇ ಹೇಳಿದ್ನಲ್ಲ 100ಕ್ಕೆ 70% ಕಾರ್ಡ್ ಇದೆ. ಭಾರತ ದೇಶದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರುವಂತ ರಾಜ್ಯದಲ್ಲಿ 2ನೇದು, ಮಹಾರಾಷ್ಟ್ರ ಬಿಟ್ಟರೆ ನಾವೇ. ಅಂತದ್ರಲ್ಲಿ 70% ಕಾರ್ಡ್ ಕೊಟ್ಟಿದ್ದೀವಿ. ಇನ್ನೂ ಕಾರ್ಡ್ ಇದೆ ಅಂದ್ರೆ ಕೆಲವರಿಗೆ ಬಡವರಿಗೆ ಅನಾನುಕೂಲ ಇದೆ. ಅವ್ರಿಗೆ ಇವತ್ತು ನಾನು ಹೇಳ್ತೀನಿ, ನಾವು 15 ದಿನದೊಳಗಡೆ ಅವರು ತಹಸೀಲ್ದಾರ್ ಹತ್ರ ಹೋಗಿ ನಾವು ನಮ್ಮಲ್ಲಿ ಗೈಡ್ಲೈನ್ಸ್ ಅಲ್ಲಿ ನಾವು ಬಡವರಿದ್ದೀವಿ, ನಮ್ಗೇನು ಸ್ವಂತ ಕಾರ್ ಇಲ್ಲ, ಸ್ವಂತ 7.5 ಎಕರೆ ಜಮೀನಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದರೆ ಅವ್ರಿಗೆ ಈಗೂ ಕಾರ್ಡ್ ಕೊಡ್ತೀವಿ. ಅದಕ್ಕೆ ಅವಕಾಶ ಇದೆ. ಯಾರಿಗಾದ್ರೂ ವಿನಯನಾಗಿರೋರು ಅವ್ರಿಗೆ ಕಾರ್ಡ್ ಇಲ್ಲ ಅಂದ್ರೆ ಅವರು ತಹಸೀಲ್ದಾರ್ ಅರ್ಜಿ ಹಾಕಿ ಅವಾಗ ಅವಕಾಶ ಮಾಡಿಕೊಡೋಣ. ಮನೆಗೆ ಸೇರಿಸ್ತೀವಿ. 75 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಸುವಿಧಾ ಅಂತೇಳಿ ನಾವು ಅವ್ರ ಮನೆಗೆ ದವಸ ಧಾನ್ಯಗಳು ಏನಿದೆ ಅವನ್ನ ಅವ್ರಿಗೆ ವಿತರಣೆ ಅವ್ರ ಮನೆಗೆ ಹೋಗಿ ಕೊಡ್ತೀವಿ. ಆ ರೀತಿ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಮಂತ್ರಿಮಂಡಲ ಪುನರಚನೆ ಆಗ್ಬೇಕಾದ್ರೆ ರೂಪ ಅವರಿಗೆ ಅವಕಾಶ ಸಿಗುತ್ತೆ ಸರ್? ಒಂದೇ ಕುಟುಂಬ ಇಬ್ಬರು ಹಿರಿಯನ್ನ ಬರುತ್ತೆ? ಎರಡು ನೀವೇ ಹೇಳಿದ್ರಿ, ನಾನು Open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road,
Robertson For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.